ಸಂತೋಷ ಆಯಿತು. ಎಲ್ಲರೂ ಇಷ್ಟು ಹೆಣ್ಮಕ್ಳು ಬಂದಿದ್ದಾರೆ, ಮಾತುಕತೆ ಹಾಗೂ ಇವತ್ತು ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ, ನಮ್ಮ ವಾಣಿಜ್ಯ ಮಂತ್ರಿ ಸರಾಗೋಜಿ ಇರ್ಬೋದು, ಸುರೇಶ್ ಅವರು ಇರ್ಬೋದು, ನಟಪರವಾಗಿ ದುನಿಯಾ ವಿಜಯ್ ಅವರು, ಅನುಶ್ರೀ ಅವರು ಬಂದಿದ್ರು, ಹಾಗೂ ಸಾಕಷ್ಟು ಕಲಾವಿದರು ಬಂದಿದ್ದಾರೆ. ಈಗ ಬರೋಕ್ಕಾಗಿಲ್ಲ, ಬಹುಶಃ ನೆಕ್ಸ್ಟ್ ಬಾರ್ಗಳು ಬರ್ತಾರೆ, ಚಿಕನ್ ಅವರು ಬಂದಿದ್ದಾರೆ. ಆ ಥರ ತುಂಬ ಜನ ಬಂದು ಸಪೋರ್ಟ್ ಮಾಡಿದ್ರು. ನಮಗೆ ಭಾಳ ಖುಷಿ, ಭಾಳ ಹೆಮ್ಮೆ ಅನಿಸ್ತು. ಏನಿಲ್ಲ, ಈ ಥರ ಹೇಳಿದಂಗೆ ಈ ಮೇ 7th ನೀವೇನು ಇವತ್ತು ಈ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಮೇ 7ನೇ ತಾರೀಕುವರೆಗೂ ಇದೇ ಥರ ಕಾಪಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಮಗೊಂದು ಧೈರ್ಯ ಬರುತ್ತೆ. ಯಾಕಂದ್ರೆ ನಾವೇನೋ ವಿಶ್ವಾಸ ಇಟ್ಕೊಂಡು ಮುಂದೆ ಬಂದಿರ್ತೀವಿ, ನೀವು ಅದೇ ವಿಶ್ವಾಸ ಇಟ್ಕೊಂಡು ನಮ್ಮ ಮಾತನ್ನ ಕೇಳಕ್ ಬಂದಿರ್ತೀರ. ಸೊ ಈ ವಿಶ್ವಾಸ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ಯಾಕಂದ್ರೆ ಒಂದ್ಸಲ ಎಲ್ಲರಿಗೂ ಅವಕಾಶ ಕೊಟ್ಟಾಗ ಒಂದ್ಸಲ ಗಿದ್ರಿಗೂ ಅವಕಾಶ ಕೊಡಿ, ಖಂಡಿತ ಅವ್ರ ಕೆಲಸ ಮಾಡ್ತಾರೆ. ಅದು ಹೇಳ್ತಾರೆ, ಯಾರು ಏನೇನೋ ಹೇಳ್ತಾರೆ, ಅವ್ರು ಏನ್ ಮಾತು, ಏನ್ ಎಕ್ಸ್ಪೀರಿಯನ್ಸ್ ಇದೆ, ಏನ್ ಅನುಭವ, ಇದ್ರಲ್ಲಿ ಅನುಭವ ಬೇಕಾಗಿಲ್ಲ. ಮನುಷ್ಯನ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು, ಮಾಡ್ಬೋದು. ಅಂದ್ರೆ ಮಾಡ್ಬೇಕಾದ್ರೆ ಮನ್ಸು ಬೇಕಷ್ಟೇ. ಹೆಂಗ್ ಮಾಡಕ್ಕಾಗುತ್ತೆ? ಬರೀ ಕಾಟಾಚಾರಕ್ಕೆ ಬಂದ್ಬಿಟ್ಟು ನಾವ್ MP ಅಂತ ಅನ್ಸ್ಕೊಂಡು ಹೋಗೋದು ಪ್ರಯೋಜನ ಇಲ್ಲ. ಬಂದು ಕೆಲಸ ಮಾಡ್ಬೇಕು. ಮಾತಾಡೋದು ದೊಡ್ಡದಲ್ಲ, ಮಾತಾಡದೇ ಕೆಲಸ ಮಾಡಿ ತೋರಿಸ್ಬೇಕು. ಅಂತವ್ರನ್ನ ಗಿಂತವ್ರು ಇವ್ರು ನಂಬಿ. ಯಾಕಂದ್ರೆ ಸರ್ಕಾರ ನಿಮ್ಗೆ ಎಷ್ಟು ಗ್ಯಾರಂಟಿ ಕೊಟ್ಟಿದ್ರು ಅದು ನಿಮ್ಗೆ ಸೇರಿತ್ತು. ಆದ್ರೆ ನಾವು ಒಂದೇ ಗ್ಯಾರಂಟಿ ಕೊಡ್ತೀವಿ, ನಾನೇ ಗ್ಯಾರಂಟಿ. ಅವರು ಅವಕಾಶ ಕೊಟ್ಟು ನೋಡಿ, ಅವ್ರು ಮಾಡಕ್ಕಾಗಲ್ಲ ಅಂತಲ್ಲ, ಖಂಡಿತ ಮಾಡ್ತಾರೆ. ಅವ್ರಿಗೆ ಯೋಗ್ಯತೆ, ಯಾಕಂದ್ರೆ ಬಂಗಾರಕ್ಕವ್ರ ಮಗಳು. ಯಾಕಂದ್ರೆ ನಮಗೂ ಅಷ್ಟೇ ನಮ್ಮ ತಂದೆ ಹೆಂಗಂದ್ರೆ ನಾವೆಲ್ಲದಕ್ಕೂ ಸಹಾಯ ಮಾಡಿದ್ ಜಾಸ್ತಿ. ನೀವು ಅಪ್ಪಾಜಿ ಬಗ್ಗೆ ಕೇಳಿರ್ಬೋದು, ಇಲ್ಲ ಅಪ್ಪು ಬಗ್ಗೆ ಕೇಳಿರ್ಬೋದು, ನಾವ್ ಯಾವಾಗ ಮಾಡಿದ ಗೊತ್ತಾಗಲ್ಲ ಅಷ್ಟೇ. ಬಟ್ ಇವಾಗ ಒಂದು ಒಳ್ಳೆ ಸಿಸ್ಟಮ್ ಬಂದಾಗ ಏನಾಗುತ್ತೆ, ಎಲ್ರಿಗೂ ಹತ್ರ ಆಗ್ಬೋದು, ಅದ್ರ ಸೇವೆ ಚೆನ್ನಾಗಿ ಮಾಡ್ಬೋದು. ಅದರಿಂದ ನಂಬಿ ಯಾವಾಗ ಭರವಸೆ ಬೇಕು, ಭರವಸೆ ಕೊಟ್ಟು ಮಾಡಿ. 100% ಬೇರೆ ಯಾರು ಏನ್ ಮಾಡಿದ್ರು ಕೇಳಲ್ಲ. ನೀವು ಎಲ್ಲಾರು ಕೊಟ್ಟಾಗ ನಾನು ಎಂಟಿಗೆ ಕೊಡಿ ಅಂತ ಕೇಳ್ತಾ ಇದ್ದೆ. ನೀವು ಮಾತಾಡಲ್ಲ, ನಿಮ್ ಮನೆಯವ್ರ ಪಕ್ಕದ ಮನೆಯವ್ರು, ನಿಮ್ ಫ್ರೆಂಡ್ಸ್ ಎಲ್ಲರೂ ಹೇಳಿ, ಒಂದು ಅವಕಾಶ ಕೊಟ್ಟು ನೋಡೋಣ ಏನ್ ಮಾಡ್ತಾರೆ ಅಂತ. ಅಂಕಾರ ಆಗ್ಲಿ ಅವರು ನೋಡಿ. ಬೇಕಾದ್ರೆ ಖಂಡಿತ ಒಂದು ಸ್ಟ್ರಾಂಗ್ ಲೀಡರ್ ಬೆಳಿತಾರೆ ಅವರು. ನಿಮ್ಮೆಲ್ರಿಗೂ ತುಂಬಾ ಹತ್ರ ಆಗ್ತಾರೆ. ಎದುರ್ಕೋಬೇಡಿ. ಮನೆ ಇಲ್ಲ, ನಮ್ಮ ಮನೆ, ನಾವು 10 ಮನೆ ತಗೊಳಕ್ಕಾಲ್ವಾ ಇಲ್ಲಿ? ಇಲ್ಲ, 10 ಮನೆ ತಗೊಳ್ಳಿ. ನಿಮ್ಮ ಮನೆಗಳೇ ಇದೆಯಲ್ಲ, ಅಲ್ಲೇ ಬಂದ್ ಮಾಡ್ತೀವಿ ಬಿಡಿ ಕೆಲಸನ. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾವ್ ಎಲ್ಲೋದ್ರೂ ಇರ್ತೀವಿ, ಅದಕ್ಕೆ ಬಂಗ್ಲಾನೇ ಇರ್ಬೇಕು, AC ಇರ್ಬೇಕು ಅಂತಲ್ಲ. ಒಂದು ಗುಡಿಸಲ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಕೆಲಸ ಮಾಡೋ ನಿಯತ್ ಬೇಕಷ್ಟೇನೆ, ನಿಯತ್ ಬೇಕು. ನಿಯತ್ತಿಂದ ಮಾಡ್ತಾರೆ ಅವರು. ನನ್ನ ನಂಬಿ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೇರೆ ಯಾರು ಬರಬೇಡಿ. ಸುರಾಜ್ ಕುಮಾರ್ ಅವರು ಮತ್ತೆ ಗೀತಾ